ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ವೃಷಭ ರಾಶಿಯು 12 ರಾಶಿಗಳಲ್ಲಿ 2ನೇ ರಾಶಿಯಾಗಿದೆ. ಈ ರಾಶಿಯ ಜನರು 2026 ರಿಂದ 2030ರವರೆಗೆ ಅಂದ್ರೆ 5 ವರ್ಷಗಳು ಹಣಕಾಸು, ಉದ್ಯೋಗ, ವ್ಯಾಪಾರ, ಪ್ರೀತಿ, ಕುಟುಂಬ ಜೀವನದಲ್ಲಿ ಮಹತ್ವದ ಪರಿವರ್ತನೆಯಾಗಲಿದೆ. ಏಕೆಂದರೆ ಈ ಅವಧಿಯಲ್ಲಿ ಶನಿ, ಗುರು, ರಾಹು, ಕೇತು ಗ್ರಹಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತಾರೆ. ಈಗಾಗಲೇ ಮಾರ್ಚ್ 2026ರಿಂದ ಮೇಷ ರಾಶಿಗೆ ಶನಿ ಗ್ರಹವು ಪ್ರವೇಶಿಸಿದೆ. ಹಾಗಾಗಿ ವೃಷಭ ರಾಶಿಯವರಿಗೆ 7ನೇ ಶನಿಯು ಪ್ರಾರಂಭವಾಗಿದೆ. ಇನ್ನು ಜೂನ್ 2027ರಲ್ಲಿ ನಿಮ್ಮದೇ ರಾಶಿಯಾದ ವೃಷಭ ರಾಶಿಗೆ ಪ್ರವೇಶಿಸುವ ಮೂಲಕ 2029ರ ಕೊನೆಯವರೆಗೂ ಶನಿಯು ಇದೇ ರಾಶಿಯಲ್ಲಿ ಇರ್ತಾರೆ. ಆ ನಂತರ ಮಿಥುನ ರಾಶಿಗೆ ಶನಿಯು ಪ್ರವೇಶಿಸುತ್ತಾರೆ. ಇನ್ನು ಗುರುಗ್ರಹವು 2026ರ ಜೂನ್ನಿಂದ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶಿಸುತ್ತಿದ್ದಾರೆ. ಈ ಚಲನೆಯಿಂದಾಗಿ ವೃಷಭ ರಾಶಿಯವರಿಗೆ ಬಹಳನೇ ಶುಭವಾಗಲಿದೆ. ಇನ್ನು 2027ರಲ್ಲಿ ಸಿಂಹ ರಾಶಿಗೆ, 2028ರಲ್ಲಿ ಕನ್ಯಾ ರಾಶಿಗೆ, ನಂತರ 2029ರಲ್ಲಿ ತುಲಾ ರಾಶಿಗೆ ಹಾಗೂ 2030ರ ವೇಳೆಗೆ ವೃಷಭ ರಾಶಿಗೆ ಗುರುಗ್ರಹದ ಅನುಗ್ರಹ ಸಿಗಲಿದೆ. ಇನ್ನು ರಾಹು ಹಾಗೂ ಕೇತು ಗ್ರಹಗಳು ಕೂಡ ತನ್ನ ಸ್ಥಾನವನ್ನು ಬದಲಾಯಿಸಲಿದ್ದಾರೆ. ಹಾಗಾದ್ರೆ ಈ ಗ್ರಹಗಳ ಪ್ರಕಾರ ವೃಷಭ ರಾಶಿಯವರಿಗೆ ಈ 5 ವರ್ಷಗಳು ಭಾಗ್ಯದ ಬಾಗಿಲು ತೆರೆಯುವ ವರ್ಷವಾಗಲಿದೆಯೇ ಅಥವಾ ಕಷ್ಟಗಳ ದಿನಗಳು ಇನ್ನೂ ಬಾಕಿ ಇವೆಯೇ ಎಂಬುದನ್ನ ತಿಳಿಯೋಣ ಬನ್ನಿ. ವಿಡಿಯೋ ಕೊನೆಯಲ್ಲಿ ನಾವು ನಿಮಗೆ ಪರಿಹಾರ ಕೂಡ ತಿಳಿಸಿದ್ದೇವೆ. ಹಾಗಾಗಿ ವಿಡಿಯೋ ಕೊನೆಯವರೆಗೂ ವೀಕ್ಷಿಸಿ. ಸರಳ ಪರಿಹಾರಗಳನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಹಾಗಾದ್ರೆ ವಿಡಿಯೋ ಶುರು ಮಾಡೋಣವಾ? ನಮಸ್ತೆ ವೀಕ್ಷಕರೇ, ಮೊದಲು ವೃಷಭ ರಾಶಿಯವರು ಎಷ್ಟು ಒಳ್ಳೆಯ ಗುಣಗಳನ್ನು ಹೊಂದಿದ್ದಾರೆ ಅನ್ನೋದನ್ನ ಸಣ್ಣದಾಗಿ ಹೇಳಿಬಿಡ್ತೀನಿ ಕೇಳಿ. ವೃಷಭ ರಾಶಿಯವರ ಅಧಿಪತಿ ಶುಕ್ರ ಗ್ರಹವಾಗಿದೆ. ಇವರಿಗೆ ಆತ್ಮವಿಶ್ವಾಸ ಜಾಸ್ತಿ, ನಂಬಿಕಸ್ಥರು. ಎಂತಹ ಕಠಿಣವಾದ ಸಮಯದಲ್ಲಿಯೂ ಅತ್ಯಂತ ಶಾಂತವಾಗಿ ತಾಳ್ಮೆಯಿಂದ ವರ್ತಿಸುತ್ತಾರೆ. ಕಠಿಣ ಪರಿಶ್ರಮಿಗಳು, ಸೌಂದರ್ಯದ ಮೇಲೆ ಹೆಚ್ಚು ಒಲವು ಹೊಂದಿರೋರು, ಹಣವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತಾರೆ. ಆದರೂ ಇವರಿಗೂ ಕೆಲವು ಮೈನಸ್ ಪಾಯಿಂಟ್ಗಳಿವೆ. ಅತಿಯಾದ ಹಠ, ಸೋಮಾರಿತನ, ಸ್ವಾಧೀನ ಸ್ವಭಾವಗಳಿವೆ. ಸರಿ, ಈಗ ವಿಷಯಕ್ಕೆ ಬರೋಣ. ಮೊದಲು 2026ರಿಂದ 2030ರವರೆಗೆ ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. 2026ರಿಂದ 2027ರವರೆಗೆ ಆದಾಯ ನಿರಂತರವಾಗಿ ಬರುತ್ತಿದ್ರು 12ನೇ ಮನೆಯಲ್ಲಿನ ಶನಿಯ ಪ್ರಭಾವದಿಂದಾಗಿ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತೆ. ಲಾಟರಿ, ಷೇರು ಮಾರುಕಟ್ಟೆಗಳಿಗೆ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಬೇಡಿ. 2028ರಿಂದ 2030ರಲ್ಲಿ ಆಸ್ತಿ ಖರೀದಿ ಮಾಡುವ ಯೋಗವಿದೆ. ಸಂಪತ್ತು ಕೂಡ ವೃದ್ಧಿಯಾಗುತ್ತೆ. ಈ ವೇಳೆ ಗುರುಗ್ರಹದ ಅನುಗ್ರಹದಿಂದಾಗಿ ನಿಮ್ಮ ಆದಾಯ ಹೆಚ್ಚಾಗುವುದಲ್ಲದೆ ವಿವಿಧ ಆದಾಯದ ಮೂಲಗಳು ತೆರೆದುಕೊಳ್ಳಲಿದೆ. ನಿಮ್ಮ ಹಳೆಯ ಸಾಲಗಳು ಈ ಸಮಯದಲ್ಲಿ ತೀರಲಿದೆ. 2029ರಿಂದ 2030ರ ವೇಳೆಗೆ ಹೊಸ ವಾಹನ ಖರೀದಿ, ಸ್ವಂತ ಮನೆ ಖರೀದಿ ಮಾಡುವ ನಿಮ್ಮ ಕನಸು ನನಸಾಗಲಿದೆ. ಇನ್ನು ನಿಮ್ಮ ವಿವಾಹ ಜೀವನ ಹೇಗಿದೆ ಎಂಬುದನ್ನು ತಿಳಿಯೋಣ ಬನ್ನಿ. 2026ರಿಂದ 2028ರ ಅವಧಿಯಲ್ಲಿ ನಿಮ್ಮ ಪ್ರೇಮ ಜೀವನ ಬಹಳನೇ ಸುಂದರವಾಗಿರುತ್ತೆ. 2027ರಲ್ಲಿ 3ನೇ ವ್ಯಕ್ತಿಯ ಪ್ರವೇಶದಿಂದಾಗಿ ಸಣ್ಣ ಪುಟ್ಟ ಕಲಹಗಳು ಬರುವ ಸಾಧ್ಯತೆ ಇದೆ. 2026ರ ದ್ವಿತೀಯಾರ್ಧದಲ್ಲಿ ಸಂತಾನ ಬಯಸುವವರಿಗೆ ಶುಭ ಸುದ್ದಿ ಕೇಳಲಿದ್ದೀರಿ. 2029ರಲ್ಲಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಆದರೂ ಶನಿ ಗ್ರಹದ ಕಾರಣ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಒಟ್ಟಾರೆ 2026ರಿಂದ 2030ರವರೆಗೆ ವಿವಾಹ ಜೀವನ ಅತ್ಯಂತ ಮಧುರತೆಯಿಂದ ಕೂಡಿರುತ್ತೆ. ಈಗ 2030ರವರೆಗೆ ಆರೋಗ್ಯ ಹೇಗಿರಲಿದೆ ಅನ್ನೋದನ್ನ ನೋಡೋಣವಾ? ವೃಷಭ ರಾಶಿಯವರೇ, ನಿಮ್ಮದೇ ರಾಶಿಯಲ್ಲಿ ಶನಿಯ ಸಂಚಾರವಿರುವ ಕಾರಣ ಮಾನಸಿಕ ಒತ್ತಡ, ತಲೆನೋವು, ಕಣ್ಣಿನ ಸಮಸ್ಯೆಗಳು ಅಥವಾ ಮೂಳೆಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. 2027ರ ಮತ್ತು 2029ರ ಅವಧಿಯಲ್ಲಿ ವಾಹನ ಚಲಾಯಿಸುವಾಗ ಎಚ್ಚರವಾಗಿರಿ. ಆಹಾರ ಪದ್ಧತಿಯ ಬಗ್ಗೆ ಗಮನ ಹರಿಸಿ. ಆದಷ್ಟು ಯೋಗ, ಧ್ಯಾನ, ವಾಕಿಂಗ್ ನಂತಹ ಚಟುವಟಿಕೆಗಳನ್ನು ಮಾಡಿ. ಬನ್ನಿ, ನಿಮ್ಮ ಉದ್ಯೋಗ ಹೇಗಿರಲಿದೆ ಅನ್ನೋದನ್ನ ತಿಳಿಯೋಣ.
2026ರಿಂದ 2027ರವರೆಗೆ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ. ಅದರಲ್ಲೂ ಮಾರ್ಚ್ ತಿಂಗಳ ನಂತರ ಶನಿ ಗ್ರಹದ ಚಲನೆಯಿಂದ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಅಧಿಕವಾಗಲಿದೆ. 2026ರ ಜೂನ್ ಮಾಸದಿಂದ ಒಳ್ಳೆಯ ಅವಕಾಶಗಳು ಸಿಗುತ್ತೆ. 2028ರ ನಂತರ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ 2029ರಿಂದ 2030ರ ಅವಧಿಯಲ್ಲಿ ಪ್ರಮೋಷನ್ ಸಿಗುವ ಅವಕಾಶಗಳಿವೆ. ಇನ್ನು ನೀವು ಬಿಸಿನೆಸ್ ಮಾಡ್ತಿದ್ರೆ 2026ರ ಆರಂಭಿಕ ತಿಂಗಳು ಅತ್ಯಂತ ಲಾಭದಾಯಕವಾಗಿದೆ. 2027ರಲ್ಲಿ ಶನಿ ಮತ್ತು ರಾಹುವಿನ ಬದಲಾವಣೆಯಿಂದಾಗಿ ದೊಡ್ಡ ಮಟ್ಟದ ಹೂಡಿಕೆ ಮಾಡುವಾಗ ಜಾಗರೂಕವಾಗಿರಬೇಕು. 2028ರ ಮಧ್ಯಭಾಗದಿಂದ ನಿಮ್ಮ ವ್ಯಾಪಾರವು ವೇಗವನ್ನು ಪಡೆದುಕೊಳ್ಳಲಿದೆ. 2030ರ ಹೊತ್ತಿಗೆ ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ವಿಯಾಗ್ತೀರಿ. ಒಟ್ಟಾರೆ ವೃಷಭ ರಾಶಿಯವರಿಗೆ 2026ರಿಂದ 2030ರವರೆಗೆ ಕಠಿಣ ಪರಿಶ್ರಮದಿಂದ ಯಶಸ್ಸು ಖಂಡಿತ ಸಿಗುತ್ತೆ. ಶನಿಯ ಪ್ರಭಾವದಿಂದ ಸ್ವಲ್ಪ ಸವಾಲುಗಳು ಎದುರಾದರೂ ಕೂಡ 2030ರ ಹೊತ್ತಿಗೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಹೆಚ್ಚಾಗುತ್ತೆ. ನಿಮ್ಮ ಕೆಟ್ಟ ಸಮಯದಲ್ಲಿ ಈ ಸರಳ ಪರಿಹಾರ ಮಾಡಲು ನಾವು ಶಿಫಾರಸು ಮಾಡ್ತೇವೆ. ಅವುಗಳೆಂದ್ರೆ ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಹಾಗೂ ಹನುಮಾನ್ ಚಾಲೀಸವನ್ನು ಪಠಿಸಿ. ನಿಮ್ಮ ರಾಶ್ಯಾಧಿಪತಿ ಶುಕ್ರನಾಗಿರೋ ಕಾರಣ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ಮತ್ತು ಹೆಣ್ಣು ಮಕ್ಕಳಿಗೆ ಸಿಹಿಯನ್ನು ದಾನ ಮಾಡಿ. ಗ್ರಹಚಾರ ಅನುಕೂಲಕ್ಕಾಗಿ ಬಡವರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡಿ. ಈ ಸರಳ ಪರಿಹಾರದಿಂದ ನಿಮ್ಮ ಎಲ್ಲ ದೋಷಗಳು, ಗ್ರಹಗಳ ಪ್ರಭಾವಗಳು ಕಡಿಮೆಯಾಗುತ್ತೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಜ್ಞಾನಸಾಗರ ಚಾನೆಲ್ಗೆ ನೀವು ನೀಡಿದ ಅಭೂತಪೂರ್ವ ಬೆಂಬಲಕ್ಕೆ ಧನ್ಯವಾದಗಳು. ಇದೀಗ ನಮ್ಮ ಸನಾತನ ಧರ್ಮದ ಹಿರಿಮೆ, ನಿಗೂಢ ದೇವಸ್ಥಾನಗಳ ರಹಸ್ಯಗಳು, ಹಿಂದೂ ಪುರಾಣದ ರೋಚಕ ಕಥೆಗಳು ಮತ್ತು ಪೂಜಾ ವಿಧಾನಗಳ ನಿಖರ ಮಾಹಿತಿಯನ್ನು ನಿಮಗಾಗಿ ಹೊತ್ತು ತರುತ್ತಿದೆ ನಮ್ಮ ಹೊಸ ಯೂಟ್ಯೂಬ್ ಚಾನೆಲ್ ಜ್ಞಾನ ಮಾರ್ಗ. ಜ್ಞಾನ ಸಾಗರವನ್ನು ಹೇಗೆ ಹರಿಸಿದರೋ ಅದೇ ರೀತಿ ನಮ್ಮ ಈ ಹೊಸ ಭಕ್ತಿ ಯಾತ್ರೆಗೂ ನಿಮ್ಮ ಪ್ರೀತಿ, ಬೆಂಬಲ ಮತ್ತು ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ. ನಮ್ಮ ಹೊಸ ಚಾನೆಲ್ನ ಲಿಂಕ್ ಅನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ ನಲ್ಲಿ ನೀಡಿದ್ದೇವೆ. ಲಿಂಕ್ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಂಬಲಿಸಿ. ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ವೃಷಭ ರಾಶಿಯವರ 5 ವರ್ಷದ ಭವಿಷ್ಯವನ್ನ. ನಿಮಗೆ ಯಾವ ರಾಶಿಯ 5 ವರ್ಷದ ಭವಿಷ್ಯ ಬೇಕು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.